ನಗು 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 ನಗುತ್ತಿರು ಮಗುವೆ, ನಾನಿನ್ನ ನಗೆ ನೋಡಿ ಜಗವನ್ನೇ ಮರೆವೆ. ನಗು 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 ನಗುತ್ತಿರು ಮಗುವೆ. ಅರಳುವ ಮಲ್ಲಿಗೆ ಹೂ ನಿನ್ನ ನಗೆಯು, ಹರಿಯುವ ತೊರೆಗೈವ ಕೋಲು ಕೋಲು ಧ್ವನಿಯು. ಅರಳುವ ಮಲ್ಲಿಗೆ ಹೂ ನಿನ್ನ ನಗೆಯು, ಹರಿಯುವ ತೊರೆಗೈವ ಕೋಲು ಕೋಲು ಧ್ವನಿಯು. ನರಲೋಕದೊಳಗಿಲ್ಲ ನಿನ್ನೊಂದು ಚಲುವು, ನರಲೋಕದೊಳಗಿಲ್ಲ ನಿನ್ನೊಂದು ಚಲುವು. ಮರುಳಾದೆ ನಗೆ ನೋಡಿ ನೆರೆದಂತೆ ಒಲವು, ಮರುಳಾದೆ ನಗೆ ನೋಡಿ ನೆರೆದಂತೆ ಒಲವು. ನಗು 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 ನಗುತ್ತಿರು ಮಗುವೆ. ಮಣ್ಣಡೆ ಜನ್ಮೋ ಜನ್ಮೋಗು ಪುಟ್ಟೋಡೆ ನೀ ತುಳುವ ನಾಡದ ಮಣ್ಣಡೆ. ಧರ್ಮೋ ಕರ್ಮೋಗು ಇಂಬು ಕೊರ್ಪಿನ ಕುಲ್ಲ ಕಂಡದಾರಂತಡೆ. ಜನ್ಮೋ ಜನ್ಮೋಗು ಪುಟ್ಟೋಡೆ ನೀ ತುಳುವ ನಾಡದ ಮಣ್ಣಡೆ. ಮೂರು ದಿಕ್ಕಡು ಗೋಡೆ ಗಟ್ಟಾದ ಕಾಡ ಬೇಲಿದ ರಕ್ಷಣೆ. ಕಡಲು ಪಡ್ಡಾಯಿ ಕಾತು ಗುಂಕೊಂಡು ಕೇನೋಡೈ ಕಾಲ ಗರ್ಜನೆ. ಕುಡಲ ಬೆತ್ರಾದ ಪೇಟೆ ಪುಲ್ಲುದ ನಿಚ್ಚೋದು ನಾಗ ಕಟ್ಟಾಲೋ. ಒಡಿಪು ಕಾಲದ ಕುಕ್ಕೆ ಕುಡುಮದ ದೇವೇರೆ ನಾ ಪುಣ್ಯ ಸ್ಥಳೋ. ಒಡಿಪು ಕಾಲದ ಕುಕ್ಕೆ ಕುಡುಮದ ದೇವೇರೆ ನಾ ಪುಣ್ಯ ಸ್ಥಳೋ. ಜನ್ಮೋ ಜನ್ಮೋಗು ಪುಟ್ಟೋಡೆ ನೀ ತುಳುವ ನಾಡದ ಮಣ್ಣಡೆ. ಅವರನ್ನು ನಾನು ತುಳು ಅಕಾಡೆಮಿಯಲ್ಲಿ ರಿಜಿಸ್ಟರ್ ಆಗಿದ್ದಾಗ ಅವರನ್ನು ಕರೆಸಿಕೊಂಡಿದ್ದೆ ಅಕಾಡೆಮಿಗೆ. ಅದಕ್ಕೆ ನಾನು ಕಾರಣ ಅಲ್ಲ, ನಮ್ಮ ಅಧ್ಯಕ್ಷರು ಪ್ರೊಫೆಸರ್ ವಿವೇಕ್ ರೈ ಅವರು ಅನಂತಮೂರ್ತಿಯವರ ಬಹಳ ದೊಡ್ಡ ಅನುಯಾಯಿ. ಅವರು ಕರೆಸಿಕೊಂಡಾಗ ನಾನು ಅನಂತಮೂರ್ತಿ ಜೊತೆ ಮಾತಾಡಲಿಕ್ಕೆ ಅವಕಾಶ ಆಗಿತ್ತು. ಮತ್ತು ಉಡುಪಿಯಲ್ಲಿ ಇಂಥದ್ದೇ ಒಂದು ಸಮಾರಂಭವನ್ನು ಏರ್ಪಡಿಸಿದಾಗ ಅವರ ಹತ್ರ ಮಾತಾಡಿದ್ದೆ. ಮತ್ತೊಮ್ಮೆ ಬೆಂಗಳೂರಿಗೆ ಹೋದಾಗ ಅನಂತಮೂರ್ತಿಯವರ ಮನೆಗೆ ಹೋಗಿ ತುಂಬ ಹೊತ್ತು ಕಾಫಿ ಕುಡಿದು ಮಾತಾಡಿ ಬಂದಿದ್ದೆ. ಅವರ ಭಾವನೆಗಳು ಏನು ಎಂಬುದರ ಬಗ್ಗೆ ನಾನು ಅರಿತುಕೊಂಡಿದ್ದೆ. ಇವತ್ತು ಏನು ಅವರು ತನ್ನ ಭಾಷಣದಲ್ಲಿ ವ್ಯಕ್ತಪಡಿಸಿದರೋ
ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಬಹಳಷ್ಟು ಹೇಳಿದರು. ಮುಳ್ಳನ್ನು ತೆಗೆಯಬೇಕು ಎಂಬುದು ಒಂದು ವಾದ. ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವುದಲ್ಲ, ಅದು ಮುಳ್ಳು ಅದು ಹೊರಗೆ ಬರುವ ಹಾಗೆ ಮಾಡಬೇಕು. ನಮ್ಮ ತುಳುನಾಡಿನ ಅಜ್ಜಿ ಮದ್ದಿನ ಪ್ರಕಾರ ಅಥವಾ ಜನಪದ ವೈದ್ಯದ ಪ್ರಕಾರ ಮುಳ್ಳು ತಾಗಿದರೆ ಆ ಮುಳ್ಳಿಗೆ ಅದು ಅಷ್ಟು ಭಾಗದಿಂದ ಹೊರಗೆ ನುಸುಳುವ ಹಾಗೆ, ಹೊರಗೆ ಬರುವ ಹಾಗೆ ಮಾಡುವಂಥ ಒಂದು ಮದ್ದು ಹಚ್ಚಿಬಿಡ್ತಾರೆ. ಆ ಮದ್ದು ಹಚ್ಚಿ 2 ದಿವಸದಲ್ಲಿ ಆ ಮುಳ್ಳು ತಾನಾಗಿ ಹೊರಗೆ ಬರ್ತದೆ. ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವುದಲ್ಲ, ಆ ಮುಳ್ಳು ಹೊರಗೆ ಬರುವಂತೆ ಮಾಡುವ ಔಷಧವನ್ನು ಲೇಪಿಸುವಂಥದ್ದು. ಇದು ಗಾಂಧೀಜಿಯವರ ತತ್ವ. ಅದನ್ನು ಅನಂತಮೂರ್ತಿಯವರು ಮನಗಂಡಿದ್ದಾರೆ. ಅದನ್ನು ಇವತ್ತು ಅವರ ಉಪನ್ಯಾಸದಲ್ಲಿ, ಭಾಷಣದಲ್ಲಿ ಹೇಳಿದರು. ಅರ್ಥಶಾಸ್ತ್ರದಲ್ಲಿ ಒಂದು ಥಿಯರಿ ಇದೆ. ಒಂದು ಗಿಡ ನೆಟ್ಟು ಅದಕ್ಕೆ ಗೊಬ್ಬರ ಹಾಕ್ತಾ ಇದ್ದರೆ ಒಂದು ಲಿಮಿಟ್ನಲ್ಲಿ, ಒಂದು ಮಿತಿಯಲ್ಲಿ ಗೊಬ್ಬರ ಹಾಕಿದರೆ ಅದು ಒಳ್ಳೆಯ ಫಲವನ್ನು ಕೊಡ್ತದೆ. ಆ ಮಿತಿ ಮೀರಿ ಅದಕ್ಕೆ ಗೊಬ್ಬರ ಹಾಕ್ತಾ ಹೋದರೆ ಅದು ಆ ಗಿಡವೇ ಸತ್ತು ಹೋಗ್ತದೆ, ಫಲ ಕೊಡುವುದೂ ಇಲ್ಲ, ಆ ಗಿಡವೇ ಸತ್ತು ಹೋಗ್ತದೆ ಅಂತ ನಿರ್ನಾಮ ಆಗಿಬಿಡ್ತದೆ. ಆ ರೀತಿಯ ಒಂದು ಜಗತ್ತಿನಲ್ಲಿ ಆ ರೀತಿಯ ಒಂದು ಮತಾಂಧತೆ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಬೆಳೀತಾ ಉಂಟು. ಆ ಮತಾಂಧತೆ ಹೋಗಲಾಡಿಸಬೇಕು. ಮುಖ್ಯವಾಗಿ ನಾನು ಹೇಳುವುದಿದ್ರೆ, ಧಾರ್ಮಿಕ ಚಿಂತಕರು ಯಾರು ಇದ್ದಾರ, ಅದು ಮೌಲ್ವಿಗಳು ಇರಬಹುದು, ಮಠಾಧಿಪತಿಗಳು ಇರಬಹುದು, ಅವರು ಫಾದರ್ಗಳು ಇರಬಹುದು, ಅವರು ಈ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ಮಾಡಬೇಕು. ಶಿಕ್ಷಣದಲ್ಲಿ ಬರೀ ಜ್ಞಾನ ಪ್ರಸಾರವನ್ನು ಮಾತ್ರ ಅಲ್ಲ, ಈಗಿನ ಶಿಕ್ಷಣ ನೀತಿ ಅದನ್ನು ಗಮನಿಸಿದೆ. ಬರೀ ಜ್ಞಾನ ಪ್ರಸಾರ ಮಾತ್ರ ಅಲ್ಲ, ಅದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕೂಡ ಮಕ್ಕಳಿಗೆ ಕೊಡುವಂತಹ ಪ್ರಾಥಮಿಕ ಹಂತದಲ್ಲಿ ಬಹಳ ಪ್ರಾಮುಖ್ಯವಾಗಿ ಆಗಬೇಕಾದ್ದು. ಮಾನವೀಯ ಮೌಲ್ಯಗಳನ್ನು ಮಕ್ಕಳಿಗೆ ಕೊಡುವಂತಹ ಒಂದು ಚಿಂತನೆಯನ್ನು ಶಿಕ್ಷಕರು ನಡೆಸಬೇಕು. ತಂದೆ ತಾಯಿಗಳು ಕೂಡ ಆ ಕಡೆಗೆ ಗಮನ ಕೊಡಬೇಕು. ಶಿಕ್ಷಣ ಪ್ರಕ್ರಿಯೆಯಲ್ಲಿ ನನ್ನ ಮಗ ಇಂಜಿನಿಯರ್ ಆಗಬೇಕು ಅಥವಾ ಮೆಡಿಕಲ್ ವೈದ್ಯನಾಗಬೇಕು ಎಂಬುದನ್ನು ದೃಷ್ಟಿ ಇದ್ದರೂ ಕೂಡ ಅದರ ಜೊತೆಯಲ್ಲಿ ಸತ್ಪ್ರಜ್ಞೆಯಾಗಬೇಕು, ಮಾನವನಾಗಿ ಬದುಕಬೇಕು ಎಂಬಂಥ ಅಭಿಲಾಷೆಯನ್ನು ತಂದೆ ತಾಯಿ ಹೊಂದಿರಬೇಕು. ಹೊಂದಿದಾಗ ಮಾತ್ರ ಮುಂದಿನ ಒಂದು ಪೀಳಿಗೆ ಅಥವಾ ಮುಂದಿನ ಜನಾಂಗ ಶಾಂತಿಯಿಂದ, ನೆಮ್ಮದಿಯಿಂದ ಬದುಕಬಹುದು, ಸಾಮರಸ್ಯದಿಂದ ಬದುಕಬಹುದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಸಂಸ್ಕೃತಿ, ನಮ್ಮ ವೇಷಭೂಷಣಗಳು ಸಾತ್ವಿಕವಾಗಿರಬೇಕು. ಅದು ಇನ್ನೊಬ್ಬರಿಗೆ ಕಣ್ಣು ಕೋರೈಸುವಂಥದ್ದು ಆಗಿರಬಾರದು, ಅಥವಾ ಪ್ರತ್ಯೇಕತೆಯನ್ನು ಹುಟ್ಟಿಸುವಂಥದ್ದು ಆಗಿರಬಾರದು. ಮತಾಂಧತೆಯನ್ನು ಅಳಿಸುವಂತಹ ವೇಷಭೂಷಣಗಳು, ನಡೆನುಡಿಗಳು ಬೇಕು. ನಮ್ಮ ಸ್ವಾರ್ಥವನ್ನು ಸ್ವಲ್ಪ ಬದಿಗೊತ್ತಿ ನಾವು ನಿಸ್ವಾರ್ಥತೆಯಿಂದ ನಮ್ಮಲ್ಲಿ ದೇಶಭಕ್ತಿಯನ್ನು ಹೆಚ್ಚಿಸಿಕೊಂಡು ನಮ್ಮ ಪ್ರಾದೇಶಿಕ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿಕೊಂಡು ನಾವು ಬಾಳಿದಾಗ ಮಾತ್ರ ನಾವು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ನಮ್ಮ ತುಳು ಸಂಸ್ಕೃತಿಯ ಭೂತಾರಾಧನೆಯಲ್ಲಿ ನಾವು ಎಲ್ಲವನ್ನ ಒಳಗೆ ಭಾವೈಕ್ಯತೆಯನ್ನು ಸಾಧಿಸಲಿಕ್ಕೆ ನಮ್ಮ ಹಿಂದಿನವರು ಪ್ರಯತ್ನಿಸಿದ್ದಾರೆ. ನಮ್ಮಲ್ಲಿ ಮುಸ್ಲಿಂ ಭೂತಗಳು ಕೂಡ ಉಂಟು, ಆಲಿ ಭೂತ ಉಂಟು, ಬಬ್ಬರಿಯ ಉಂಟು. ಇವರು ಇದರ ಬಗ್ಗೆ ಅಮೃತ ಸೋಮೇಶ್ವರರು ಬಹಳ ವಿಸ್ತಾರವಾಗಿ ಒಂದು ಲೇಖನವನ್ನು ಬರೆದಿದ್ದಾರೆ. ಚೀನಿ ಭೂತವು ಕೂಡ ಉಂಟು, ಚೀನಾದಿಂದ ಬಂದವ ಕೂಡ ಇಲ್ಲಿ ಒಬ್ಬ ಭೂತ ಆಗಿದ್ದಾನೆ. ಅರೇಬಿಯಾದಿಂದ ಒಬ್ಬ ಅರಬಿ ಕೂಡ ಇಲ್ಲಿ ಒಬ್ಬ ಭೂತವಾಗಿದ್ದಾನೆ, ಅವನನ್ನು ಕೂಡ ನಾವು ಆರಾಧಿಸ್ತೇವೆ. ಬಬ್ಬರಿಯನನ್ನು, ಅವನು ಮುಸ್ಲಿಂ ಭೂತ, ಅವನನ್ನು ಕೂಡ ಆರಾಧಿಸ್ತೇವೆ. ಆಲಿಯನ್ನು ಕೂಡ ಆರಾಧಿಸ್ತೇವೆ. ಅಂತಹ ಒಂದು ಭಾವೈಕ್ಯತೆಯನ್ನು ಹೊಂದಿದಂತಹ ಕೋಮು ಸೌಹಾರ್ದವನ್ನು ಹೊಂದಿರುವಂತಹ ಒಂದು ನಾಡು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ.